8ನೇ ತಾರೀಕು ಅಂದರೆ ಶನಿವಾರ ಕಿರುರಂಗ ಮಂದಿರದಲ್ಲಿ ನಾಟ್ಯ ಸ್ವರಾಂಜಲಿ ಸಂಗೀತ ಶಾಲೆಯ 2ನೇ ವಾರ್ಷಿಕೋತ್ಸವ ಅಂಗವಾಗಿ ಒಂದಷ್ಟು ಸಂಗೀತದ ಹಾಡುಗಳು, ಭಜನೆಗಳು, ಭಾವಗೀತೆಗಳು, ಸಂಗೀತ ಹೀಗೆ ಹಲವಾರು ಹಾಡುಗಳನ್ನ ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ದಯಮಾಡಿ ನಮ್ಮ ಪತ್ರಕರ್ತರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಳ್ಳಲು ಕೇಳಿಕೊಳ್ತೇನೆ. ಮುಂದುವರಿಸುತ್ತಾ ಶ್ರೀಮತಿ ಪುಷ್ಪಲತಾ ಅವರು. ನಮಸ್ಕಾರ. ನಾಟ್ಯ ಸ್ವರಾಂಜಲಿ ಸಂಗೀತ ಶಾಲೆ ನಾಟ್ಯ ಸ್ವರಾಂಜಲಿ ಸಂಸ್ಥೆಯ ಶುರು ಮಾಡಿ ಸುಮಾರು 7-8 ವರ್ಷಗಳಾಗಿದೆ. ಆದರೆ ಕಳೆದ 2 ವರ್ಷಗಳಿಂದ ಆಡಿಟೋರಿಯಮಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. 1ನೇ ವರ್ಷ ದಾಸ ಸಾಹಿತ್ಯ ಅಂತ ಮಾಡಿದ್ವಿ. 2ನೇ ವರ್ಷ ಸಾಹಿತ್ಯ ಸಂಗೀತ ಉತ್ಸವ ಅನ್ನುವಂಥ ಒಂದು ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸಾಹಿತ್ಯ ಸಂಗೀತ ಉತ್ಸವ ಅಂತಂದರೆ ಹೊಸದಾಗಿ ಬಂದಿರತಕ್ಕಂಥ ಸಾಹಿತ್ಯಗಳಿಗೆ ರಾಗ ಸಂಯೋಜನೆಯನ್ನು ಮಾಡಿ ಹೊಸ ಸಾಹಿತಿಗಳಿಗೆ ಒಂದು ಜಾಗ ಕೊಡುವಂಥದ್ದು, ಹಾಗೆ ತಮ್ಮ ಸಂಗೀತವನ್ನು ಆ ಮೂಲಕ ಹಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಅಂದರೆ ಸಾಹಿತ್ಯವನ್ನು ಎಲ್ಲ ಸಂದರ್ಭಗಳಲ್ಲಿ ಸಾಹಿತಿಗಳು ಬರೆದಿರ್ತಾರೆ ಅವರದೇ ಆದ ಒಂದು ಅನುಭವಗಳಿಗೆ. ಆದರೆ ಅದಕ್ಕೆ ಸಂಗೀತವನ್ನು ಸೇರಿಸಿದಾಗ ಕೇಳುಗರಿಗೆ ಅದು ತುಂಬ ಹತ್ತಿರವಾಗಿ ಬೇಗ ತಲುಪುತ್ತೆ ಅನ್ನುವಂಥದ್ದು. ಸಾಹಿತ್ಯಕ್ಕೆ ಸಂಗೀತ ಜೋಡಣೆ ಆದರೆ ಬಹಳ ಚಂದವಾಗಿ ಸಾಹಿತ್ಯ ಅರ್ಥ ಆಗುತ್ತೆ ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡು ಸಾಹಿತ್ಯ ಮತ್ತು ಸಂಗೀತ ಉತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಲ್ಲಿಗೆ ವಿಶೇಷವಾಗಿ ಮಧ್ವ ಮಾಧವ ಬಿಣ್ಣನ ಅಥವಾ ಅಂಕಿತ ನಾಮದಲ್ಲಿ ಕಲಿಯ ಶ್ರೀಕಾಂತಾಚಾರ್ಯ ಅನ್ನುವಂಥ ಒಬ್ಬರು ದಾಸ ಸಾಹಿತ್ಯಗಳು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದರೆ ದಾಸ ಪರಂಪರೆಯಲ್ಲಿ ಇದುವರೆಗೆ ಪುರಂದರದಾಸರು, ಕನಕದಾಸನ ಸಾಹಿತ್ಯಗಳನ್ನ ನಾವು ಹೇಳ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಆ ಪರಂಪರೆಯನ್ನೇ ಇನ್ನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಿರುವಂತಹ ಸುಮಾರು ಸಾಹಿತಿಗಳಾಗಿ ದಾಸ ಸಾಹಿತ್ಯವನ್ನು ಇವತ್ತಿಗೂ ಬರೀತಾ ಇರ್ತಕ್ಕಂಥ ದಾಸಗಳಿದ್ದಾರೆ ಅನ್ನುವಂಥದ್ದನ್ನ ಜನರಿಗೆ ಹೇಳಬೇಕು. ಆ ಸಾಹಿತ್ಯಕ್ಕೂ ಕೂಡ ಸಂಗೀತದ ಒಂದು ನೆರವು ಸಿಗಬೇಕು ಅನ್ನುವಂಥ ಉದ್ದೇಶವಿದೆ. ಈ ಒಂದು ಅಳಿಗಳು ಸೇವೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಾಯ ಬೇಕು ಅಂತ ಈ ಮೂಲಕ